ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಿಶ್ವ ಅಪ್ಪಂದಿರ ದಿನದ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತಕ್ಕಂಥ ನೋಡ್ತಾ ಹೋಗ್ತೇವೆ. ರೈಟ್. ಹಾಗೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಪೀಠಿಕೆ ನೋಡೋದಾರಲಿ. ಪೀಠಿಕೆ ಅಂತಕ್ಕಂಥ 5/6 ಸಾಲಿನ ಬರಿತಾ ಹೋಗಿ ಮಕ್ಕಳೇ. ಓಕೆ. ಅಪ್ಪಂದಿರ ದಿನವು ವಿಶ್ವಾದ್ಯಂತ ತಂದೆಯ ಪಾತ್ರ, ಪ್ರೀತಿ, ತ್ಯಾಗ ಮತ್ತು ಕೊಡುಗೆಯನ್ನು ಗೌರವಿಸಲು ಆಚರಿಸಲಾಗುವ ವಿಶೇಷ ದಿನವಾಗಿದೆ. ತಂದೆಯೇ ಕುಟುಂಬದ ಬೆನ್ನೆಲುಬಾಗಿ, ಮಕ್ಕಳಿಗೆ ಮಾರ್ಗದರ್ಶಕನಾಗಿ, ಸಮಾಜದಲ್ಲಿ ಜವಾಬ್ದಾರಿಯ ಮಾದರಿಯಾಗಿ ನಿಲ್ಲುತ್ತಾನೆ. ಜೂನ್ನ 3ನೇ ಭಾನುವಾರವನ್ನು ಅಪ್ಪಂದಿರ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ತಂದೆಯ ಮೌಲ್ಯವನ್ನು ಗುರುತಿಸುವ ಸಂಕೇತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ನೋಡಿ ವಿಷಯ ವಿವರಣೆ ನೋಡ್ತೇವೆ. ವಿಷಯ ವಿವರಣೆಯಲ್ಲಿ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತಾನೆ. ತಂದೆಯ ಪಾತ್ರ ಅಂತಕ್ಕಂಥದ್ದು. ತಂದೆಯು ಕುಟುಂಬದ ಆರ್ಥಿಕ, ಭಾವನಾತ್ಮಕ ಮತ್ತು ಆಧಾರ ಸ್ತಂಭವಾಗಿರ್ತಾನೆ. ಅವನು ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು, ಶಿಸ್ತನ್ನು ಮತ್ತು ಧೈರ್ಯವನ್ನು ಕಲಿಸುತ್ತಾನೆ ಅಂತಕ್ಕಂಥದ್ದು. 2ನೇ ಪಾಯಿಂಟ್ ನೋಡಿ, ತ್ಯಾಗ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದು. ತಂದೆಯು ತನ್ನ ಕನಸುಗಳನ್ನು ಬದಿಗಿಟ್ಟು ಕುಟುಂಬದ ಒಳಿತಿಗಾಗಿ ಶ್ರಮಿಸುತ್ತಾನೆ. ಕಷ್ಟದ ಸಮಯದಲ್ಲಿಯೂ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ದುಡಿಯುತ್ತಾನೆ ಅಂತಕ್ಕಂಥದ್ದು 2ನೇ ಪಾಯಿಂಟ್ ಆಯ್ತು. ಈಗ 3ನೇ ಪಾಯಿಂಟ್ ನೋಡಿದರೆ ಅಪ್ಪಂದಿರ ದಿನದ ಇತಿಹಾಸ. ಅಪ್ಪಂದಿರ ದಿನದ ಇತಿಹಾಸ ನೋಡಿದರೆ ಈ ದಿನವು 20ನೇ ಶತಮಾನದ ಆರಂಭದಲ್ಲಿ ಅಮೆರಿಕಾದಲ್ಲಿ ಆರಂಭವಾಯಿತು. ಸೊನೋರಾ ಸ್ಮಾರ್ಟ್ ಡಾಡ್ ಎಂಬಾಕೆ ತನ್ನ ತಂದೆಯ ಕೊಡುಗೆಯನ್ನು ಗೌರವಿಸಲು ಈ ಆಚರಣೆಯನ್ನು ಪ್ರಾರಂಭಿಸಿದಳು. ಇಲ್ಲಿ 3ನೇ ಪಾಯಿಂಟ್ ಅಂತಕ್ಕಂಥದ್ದಾಯಿತು. ಆ ನಂತರ 4ನೇ ಪಾಯಿಂಟ್ ನೋಡಿ, ಆಚರಣೆಯ ವಿಧಾನ ಅಂತಕ್ಕಂಥದ್ದು. ಈ ದಿನವನ್ನು ತಂದೆಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ, ಉಡುಗೊರೆಗಳನ್ನು ನೀಡುವ ಮೂಲಕ, ಒಟ್ಟಿಗೆ ಸಮಯ ಕಳೆಯುವ ಮೂಲಕ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು. ಆ ನಂತರ 5ನೇ ಪಾಯಿಂಟ್ ನೋಡಿ, ತಂದೆಯ ಪ್ರೀತಿಯ ಮಹತ್ವ ಅಂತಕ್ಕಂಥದ್ದು. ತಂದೆಯ ಪ್ರೀತಿಯು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅವರ ಮಾರ್ಗದರ್ಶನವು ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ತೋರಿಸುತ್ತದೆ ಅಂತಕ್ಕಂಥದ್ದು. ಮುಂದೆ ನೋಡ್ತೋಣ. 6ನೇ ಪಾಯಿಂಟ್ ನೋಡಿ, ಭಾವನಾತ್ಮಕ ಬಾಂಧವ್ಯ ಅಂತಕ್ಕಂಥದ್ದು. ಓಕೆ. ಇಲ್ಲಿ ಈ ದಿನವು ತಂದೆ ಮಕ್ಕಳ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುವ ಅವಕಾಶವನ್ನು ಒದಗಿಸುತ್ತದೆ. ವಿವಿಧ ದೇಶಗಳಲ್ಲಿ ವಿಧ ವಿಧವಾಗಿ ತಮ್ಮ ತಂದೆಗೆ ಉಡುಗೊರೆ ನೀಡಿ ಸಂಭ್ರಮಿಸುತ್ತಾರೆ ಅಂತಕ್ಕಂಥ ನೋಡ್ಬೋದು. ಕೊನೆಗೆ ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನು ನೀವು ತಿಳಿಸ್ತಾ ಹೋಗಿ ಮಕ್ಕಳೇ. ಓಕೆ. ತಂದೆಯ ಅಥವಾ ಅಪ್ಪಂದಿರ ಅಂತಕ್ಕಂಥದ್ದು. ತಂದೆಯ ದಿನವು ಅವರ ಕೊಡುಗೆಗಳನ್ನು ಸ್ಮರಿಸುವ ಒಂದು ಸುಂದರ ಸಂದರ್ಭವಾಗಿದೆ. ಈ ದಿನವನ್ನು ಕೇವಲ ಒಂದು ಆಚರಣೆಯಾಗಿ ಮಾತ್ರವಲ್ಲ, ಬದಲಿಗೆ ತಂದೆಯೊಂದಿಗೆ ಬಾಂಧವ್ಯವನ್ನು ಬಲಪಡಿಸುವ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಅವಕಾಶವಾಗಿ ಬಳಸಿಕೊಳ್ಳಬೇಕು. ತಂದೆಯ ಪ್ರೀತಿಯನ್ನು ಗೌರವಿಸುವ ಈ ದಿನವು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಲಿ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.